ತೋರಿಸು ಈ ಹೆಣ್ಣ ತೋರ್ಸೋದೇನೋ ಡ್ರಾಯಿಂಗ್. ನಾನೇನೋ ಕ್ಲಾಸಿಗೆ ಸೇರ್ಕೋಬೇಕು ಅಂತಿದ್ದಲ್ಲ. ನಾನು ಕೊಡ್ತೀನಿ ಅಂತ ಅಂದಿದ್ದು. ಅದೇ ನೀ ಟ್ರೈನಿಂಗ್ ಕೊಡ್ತೀಯ, ನಾನು ಕ್ಲಾಸಿಗೆ ಸೇರ್ಕೋಬೇಕು. ನೀನು ಎತ್ತಿಡ ಬುಕ್ ಎತ್ತಿಡ ನನ್ನೇ ತೋರಿಸ್ತಾ ಇದ್ರೆ ಇದಾ ನೋಡು ಮತ್ತೆ ಹುಡುಗಿ ಅಷ್ಟು ಚೆನ್ನಾಗೈತೆ. ತಗೊಂಡೋಗಿ ಹಿಂಗೆ ಮಾಡೋಳೆ. ನಾನು ಡ್ರಾಯಿಂಗ್ ಚೈಲ್ಡೇ ನೀನು, ಚೈಲ್ಡೇ ನೀನೇನು ಚೈಲ್ಡು ಅಂದೇನೆ ಇನ್ನೇನು ದೊಡ್ಡ ಹೆಂಗಸು ಅಂತಾರೆ ನಿನ್ನ. ಅಲ್ಲ ಕಿಡ್ಡು ಬಿಗ್ ಕಿಡ್ಡು. ಇದಕ್ಕೆ ನಾನು ಸೇರ್ಕೋಬೇಕು ಬೇರೆ. ನಾನು ಬೇರೆ ನಿನ್ನ ಡ್ರಾಯಿಂಗ್ ಕ್ಲಾಸಿಗೆ ಸೇರ್ಕೊಂಡು ಕ್ಯಾಕರ್ ಸೂಗಿಸ್ಕೋಬೇಕು ಜನಗಳ ಕೇನಲ್ಲಿ. ನೋಡು ಏನು ಮಾಡಿದ್ದೀರಾ ಊಟ? ಬೀಟ್ರೂಟ್ ಎಲ್ಲ ತುರ್ದು ಬಟ್ಟೆಗೆಲ್ಲ ಗಲೀಜ್ ಮಾಡ್ಕೊಂಡಿದ್ದೀನಿ. ಅದೇ ಬೀಟ್ರೂಟ್ ಏನೋ ಬೀಟ್ರೂಟ್ ತುರಿದ್ರೆ ಬಟ್ಟೆಗೆಲ್ಲ ಆಯ್ತಿತ್ತೆ. ನೀರು ಜಾಸ್ತಿ ಇತ್ತು, ನೋಡೋದ್ರಲ್ಲಿ ರಸ ಜಾಸ್ತಿ ಇತ್ತು ಅಂದರೆ ಫ್ರೆಶ್ ಆಗಿತ್ತು ಅಂತ ಅರ್ಥ. ಅದಾಯ್ತಾ? ಬಾಯ್ದು ಚಪಾತಿನಾ? ಚಪಾತಿ ಬೇರೆ ಹಾಕ್ಬೇಕು. ಬೇಡ, ನಾನು ಹಾಕೋತೀನಿ ಬಿಡು. ಕೈ ಉತ್ಕೊಬಿಡ್ತು ಒತ್ತಿ ಎಷ್ಟು ಚಪಾತಿ ಆಗ್ತವ ಮಗಳ? ಎಷ್ಟು ಚಪಾತಿ ಆಗ್ತವ? 13. 13? ಇಲ್ಲ 12. 12 ಎಲ್ಲ 3 ತಿಂದ್ರಾ? ಬಿಡು, ಲೆಕ್ಕ ಬೇರೆ ಇಡ್ತೀಯ ನೀನೇ. ನೋಡು ನನಗೆ 3 ಇಟ್ಟಿದ್ಯಾ. ಬಾ ತೋರಿಸ್ತೀನಿ ಅದನ್ನೇ. ನಾನು ನಿಜ ಮಾಡಿದ್ದೀನಿ. ಏನ ಡ್ರಾಯಿಂಗಾ? ಕೇಳಿ ಎದ್ ಬಾ. ನೋಡಿ ಡ್ರಾಯಿಂಗ್ ಸೇರ್ಕೋಬೇಕು ನಾನು ಹತ್ರ. ಭಾರಿ ದೊಡ್ಡ ಕಲಾವಿದೆ ಅಂತ ನಿನ್ನ ಹತ್ರ ಡ್ರಾಯಿಂಗ್ ಸೇರ್ಕೊಂಡ್ರೆ ನೀ ಏನೇಳೋ ಕ್ಯಾಕೆಟ್ ಸುಗಿತಾರೆ. ಇಂಥ ಡ್ರಾಯಿಂಗ್ ಮಾಸ್ಟರ್ ಸಿಗ್ತಾರೆ ನಿಮಗೆ. ಊಟ ಆಯ್ತವ? ಇನ್ನೂ ಸರಿ ಹೋಗಿಲ್ಲಪ್ಪ ನೀನು ಮೋಡಿಚಿನಿ. ಸಾರಿ ಮೊನ್ನೆ ಓದ್ಕೋತಾ ಇದೀಯಾ? ಅದಕ್ಕೆ ಬೈದಿದ್ದು, ಇನ್ನೇನಕ್ಕೂ ಇಲ್ಲ. ಓದ್ಕೊಳ್ಳಿ ನನ್ನ ಮಗ ದೊಡ್ಡ ಲೆವೆಲಿಗೆ ಬರಲಿ ಅಂತ ಅಷ್ಟೇ ಚಿನ್ನ, ಇನ್ನೇನಿಲ್ಲ ಮಗ. ನಿನ್ನ ನನ್ನ ಕೋಪನ ಚಿನ್ನಮ್ಮ? ಕೋಪನ ನೋಡಿ ಹೆಂಗೆ ಸಪ್ರೇಟಾಗಿ ಮಲಗಿರೋದು. ಇಲ್ಲ ಇಬ್ಬರು ಮಲಗ್ತಿದ್ವಿ, ಒಬ್ಬ ಮಲ್ಗವನೀಗ. 4 ದಿನ ಆಯಿತು. ಪ್ರೀತಮ್ ಸರ್ ದೊಡ್ಡವರಾಗ್ಬಿಟ್ಟಿದ್ದೀರಾ, ಗಡ್ಡ ಬಂದ್ಬಿಟ್ಟಿದೆ. ಇವಾಗ ನಾನು ನಿಮ್ಗೆ ಬೈಯೋಕ್ಕಾಗಲ್ಲ ಅಂತನಾ? ನೀನು ಎಷ್ಟೇ ಮುತ್ಕಾದ್ರೂ ನಾನು ನಿಮ್ಮಮ್ಮ ಎದೊಳ್ಬೇಕು. ನಿನ್ಗೆ ಹೊಡಿಯೋ ಅಧಿಕಾರ ಬೈಯೋ ಅಧಿಕಾರ ನನಗಲ್ದ್ರೆ ಇನ್ಯಾರಿಗೂ ಐತೆ? ಮಾತಾಡಲ್ವಾ ನಾಯಿ? ಮಾತಾಡಲ್ವಾ? ಪ್ರೀತು ಸೊಳ್ಳೆ ನೋಡು ಸೊಳ್ಳೆ ಎಷ್ಟು ಗಬ್ ನಾಯಿ ನೀನು. ಹಂಗಾರೆ ಹೋಗ್ಲಾ? ಮಾತಾಡಲ್ವಾ ಹೇಳು. 3 ಎಣಿಸ್ತೀನಿ, 3 ಎಣಿಸೋದು ನಾನು. ಏನು ಹೋಗಮ್ಮ, ಸಿಟ್ಟಲ್ಲಿ ಹೇಳ್ಬೇಡ, ಹೋಗಿ ಅಮ್ಮ ಅಂತೇಳು. ಹೇಳು. ಊಟ ಮಾಡ್ದ? ಎಷ್ಟು ತಿಂದವ? 4? ಬಾ ನನ್ನ ಜೊತೆ ಒಂದು ತಿನ್ನುವಂತೆ. ಎದ್ದೇಳು. ಆಯಿತು, ಹೋಗ್ಲಿ ಬಿಟ್ಟು. ಗುಡ್ ನೈಟ್. ಗುಡ್ ನೈಟ್ ಹಾಕಿದ್ರು, ಆಲ್ ಔಟ್ ಹಾಕಿದ್ರು ಸೊಳ್ಳೆಗಳಲ್ಲ ನಿಂತರ. ನೀ ಎಲ್ಲ ಕಡೆ ಸೊಳ್ಳೆಗಳು. ಚಪಾತಿ ಹಾಕ್ತಾ ಇದ್ದಾರೆ ನಮಗೆ 3 ಬೀಟ್ರೂಟ್ ಪಲ್ಯ. ಏನಮ್ಮ ಇವತ್ತಿನ ಊಟಕ್ಕೆ ಬೀಟ್ರೂಟ್ ಪಲ್ಯ ಚೆನ್ನಾಗಿರುತ್ತೆ, ನಂಗೆ ಇಷ್ಟ. ನಮಗೆ ಎಲ್ಲ ಪಲ್ಯಗಳು ಇಷ್ಟ ನಂಗೆ, ತರಕಾರಿ ಪಲ್ಯಗಳಲ್ಲಿ ಇದೊಂದೇ. ಅದು ಬೇಡ ಇದು ಬೇಡ, ಆಲೂಗಡ್ಡೆ ಪಲ್ಯ ಬೇಡ ಚಪಾತಿಗೆ. ಆಲೂಗಡ್ಡೆ ಪಲ್ಯ ನನಗೆ ಎಲ್ಲ ಥರ ಪಲ್ಯಗಳು ಇಷ್ಟ. ಕುಂಬಳಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ, ತರಕಾರಿಗಳ ಪಲ್ಯ ಎಲ್ಲವೂ, ಬೀನ್ಸು, ಕ್ಯಾರೆಟು, ಇನ್ನೀ ಒಂದು ಪಲ್ಯಗಳು ಇಷ್ಟ. ಸೊಪ್ಪಿನ ಪಲ್ಯಗಳು, ಕಾಳಿನ ಪಲ್ಯಗಳು ಚೆನ್ನಾಗಿರಲ್ವ? ಇದಕ್ಕಾಗಲ್ಲ. ಇದಕ್ಕೆ ಇಂಥ ಪಲ್ಯಗಳು, ಕ್ಯಾರೆಟ್ ಪಲ್ಯ, ಬೀಟ್ರೂಟ್ ಪಲ್ಯ ಅಲ್ಲವಾ? ಅದಕ್ಕೆ ಇನ್ನೂ ಒಂದು ಚೆನ್ನಾಗಿರುತ್ತೆ ಗೊತ್ತಾ? ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಸೂಪರಾಗಿರುತ್ತೆ. ಖಾಲಿ ಆಗ್ಬಿಟ್ಟೈತೆ ನಮ್ಮ ಮನೆಯಲ್ಲಿ, ಮಾಡೋಕ್ಕೆ ಟೈಮ್ ಇಲ್ಲ, ಮಾಡಬೇಕು. ಕೊಬ್ಬರಿ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ.
ಸಖತ್ ರೇಟು ಕೊಬ್ಬರಿ ಅಂತೂ. ಅದಕ್ಕೆ ಕೊಬ್ಬರಿ ರೇಟೇ ಜಾಸ್ತಿ. 300 ರೂಪಾಯಿ ಕೆಜಿ ರೀ ಕೊಬ್ಬರಿ ರೀ 1 ಕೆಜಿಗೆ. ಏನ್ ಮಾಡ್ಲಿ? 1 ಕೆಜಿ 300 ರೂಪಾಯಿ. ಏನ್ ಮಾಡಕ್ಕಾಗುತ್ತೆ? ನೀನೇನು ಮಾಡಬೇಡವ, ಪಲ್ಯ ಮಾಡಿದೆಲ್ಲ ತಿಂತೀನಿ ಅಷ್ಟೇ. ಮತ್ತೆ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಗಳು ನನಗೆ ಚಪಾತಿ ಹಾಕ್ಕೊಡ್ತಾ ಇದ್ದಾಳೆ ಆಯಿತಾ. ಇವತ್ತಿನ ಬ್ಲಾಗು ಚಪಾತಿಯಿಂದ ಸ್ಟಾರ್ಟು ಅಲ್ವಾನಿ. ಇವತ್ತಿನ ಬ್ಲಾಗ್ ಚಪಾತಿಯಿಂದ ಸ್ಟಾರ್ಟ್. ಚಪಾತಿ ಚೆನ್ನಾಗಿ ಬೇಯಿಸ್ತಾಳೆ ನೋಡಿ, ಎಷ್ಟು ಚೆನ್ನಾಗಿ ಬೇಯಿಸೋಳೆ ಅಂತ. ನಮಗೆ ಅಷ್ಟು ಪೇಷನ್ಸ್ ಇಲ್ಲ. ಇವರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಕ್ರಿಸ್ಪಿಯಾಗಿ ಹಾಕ್ತಾರೆ. ಕೆಲವ್ರಿಗೆಲ್ಲ ಏನಪ್ಪ ಅಂದರೆ ಚಪಾತಿ ತುಂಬ ಸ್ಮೂತ್ ಆಗಿರಬೇಕು, ನಮ್ಗೆ ಹಂಗಲ್ಲ, ಸ್ವಲ್ಪ ಕ್ರಿಸ್ಪಿ ಇರಬೇಕು. ದೋಸೆ ಆಗಲಿ ಚಪಾತಿ ಆಗಲಿ ಸ್ವಲ್ಪ ಕ್ರಿಸ್ಪಿ ಇದ್ದರೆ ತಿನ್ನೋದಕ್ಕೊಂಥರ ಚೆನ್ನಾಗಿರುತ್ತೆ, ರುಚಿ ಅಂತ ನಮ್ಗನ್ಸುತ್ತೆ. ಕೆಲವರು ಸ್ಮೂತ್ ಆಗಿದ್ರೆ ಇಷ್ಟಪಡ್ತಾರೆ ಅಲ್ವಾ. ನಮ್ಮಲ್ಲಿ ಎಲ್ಲರೂ ಕ್ರಿಸ್ಪಿಯಾಗೇ ತಿನ್ನೋದು, ನಮ್ಮ ಕುಳ್ಳಮ್ಮ ಒಬ್ಳನ್ನ ಬಿಟ್ಟು ಅಲ್ವಾ. ಕುಳ್ಳಮ್ಮ ಒಂದೇ ಸ್ಮೂತಾಗಿ ಕೇಳೋದು, ಇನ್ನೆಲ್ಲರೂ. ಅವಳಿಗೆ ಹೆಸರು ಇಲ್ವಾ? ಪ್ರಿಯಾಂಕಾ. ನಂಗೆ ಕುಳ್ಳಮ್ಮ ಅಂತಲೇ ಇಷ್ಟ ಕರೆಯೋಕ್ಕೆ. ಕುಳ್ಳಮ್ಮ ಚೆನ್ನಾಗಿಲ್ವಾ? ಈಗ ಕರಿತೀವಿ, ಮುಂದಕ್ಕೂ ಹಂಗೆ ಕರಿತೀವ, ಪ್ರೀತಿಯಿಂದ ಕರೆಯೋದು. ಪೆಟ್ನೇಮು ಪಿಂಕು ಪಿಂಕು ಪಿಂಕು. ನೀನು ಕರಿಯೋದು ಪಿಂಕು, ನಾನು ಕುಳ್ಳಮ್ಮ ಅಂತೀನಿ, ಕುಳ್ಳು ಅಂತೀನಿ. ಚಪಾತಿ ರೆಡಿ. ಚಪಾತಿ ಮಾಡಿ ಬೀಟ್ರೂಟ್ ಪಲ್ಯ ಮಾಡಿಕೊಟ್ಟೋಳು ನೋಡಿ. ತೊಳಪಿ ನನ್ನ ಕೈಯಿಂದ. ತಿಂದೆ. ಆಯ್ತು ತಗೋ. ನಮಗೆಲ್ಲ ಚಪಾತಿ ಅಂದರೆ ಇಷ್ಟ. ಚಪಾತಿ ತಿಂದಮೇಲೆ ಅನ್ನ ತಿನ್ನಬೇಕು ಅಂತೇನಿಲ್ಲ. ಒಂದೊಂದು 2-3 ಚಪಾತಿ ತಿಂತೀವಿ, ಮಾಡ್ತೀವಿ. ಎರಡನೇ ಚಪಾತಿ, ಇದು 3ನೇ ಚಪಾತಿ, ಇದು ಮೊದಲನೇ ಚಪಾತಿ. 3 ಚಪಾತಿ ಅದನ್ನು ಹೇಳ್ಬೇಕಾ? ಹಾಕಿಬಿಡು, ಹೊಟ್ಟೆ ತಗೊಂಡೋಗ್ಬಿಡ್ತೀನಿ. ಬೆಂತಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಾಡೋಳೆ ಅಂತ. ನೋಡಿ ನೋಡಿ ಚಪಾತಿ ಬೇಯಿಸೋ ವಿಧಾನ ಈ ಹತ್ರ ಕಲಿಬೇಕು ಅಲ್ಲ ಅಪ್ಪಿ. ಹಾಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿ ಒಳ್ಳೆ ರುಚಿಯಾದ ಪಲ್ಯ ಮಾಡೋಳೆ, ಸಖತ್ತು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚಪಾತಿ ಮಾಡೋಳೆ. ಅದನ್ನಲ್ಲೇ ಬಿಡು, ಅದನ್ನ ತವ ಮೇಲೆ ಬಿಟ್ಟರೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಎಲ್ರಿಗೂ ಇಷ್ಟ ಅಲ್ಲ ಅಪ್ಪಿ ನಮ್ಮ ಮನೇಲಿ, ಅಲ್ವಾ. ನನಗೆ ನಿಂಗೆ ನಿಮ್ಮ ಅಪ್ಪಂಗೆ ಪ್ರೀತಿಗೆ ಅದು ಗರ್ಗರಿಯಾಗಿ ಕ್ರಿಸ್ಪಿ ಥರ ಇರುತ್ತೆ, ಹಪ್ಪಳ ಥರ ಇರುತ್ತೆ. ಗೋಧಿ ಹಿಟ್ಟಂದಲ್ವಾ, ಒಂಥರ ಟೇಸ್ಟೇ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಊಟ ಚಪಾತಿ ಬೀಟ್ರೂಟ್ ಪಲ್ಯ. ಅಪ್ಪಿ ಇದೇನಪ್ಪಿ ಇದು? ಚಕ್ಲಿ ಯಾರಪ್ಪ ಹಿಂಗೆ ಅರ್ಧಂಬರ್ಧ ತಿಂದಿಟ್ಟಿರೋದು? ತಿಂದಮೇಲೆ ಆಯಿತಾ ಅದನ್ನು ಅವ್ನು ಕಟ್ಟಿ ಎತ್ತಿಡಬೇಕು ಅಂತಿಲ್ವಾ, ಹಂಗಂಗೆ ಇಟ್ಬಿಡ್ತಾರ. ಯಾರು ಚಪಾತಿ ಜೊತೆ ಚಕ್ಲಿ ತಿನ್ನೋರ್ನ ನೋಡಿದೀರಾ? ಇನ್ನೇನು ಅದನ್ನ ಇಡೋದು ಇನ್ನೇನು. ಅದಕ್ಕೆ ಚೆನ್ನಾಗಿ ಮಾಡ್ಕೊಟ್ಟಿದ್ದೀಯ ಅಪ್ಪಿ. ಏನೋ ಅಪರೂಪಕ್ಕೆ ಮಾಡ್ಕೊಟ್ಟಿದ್ದಾಳೆ. ಹಾಂ ಎಂಥದ್ದು? ಏನಪ್ಪಿ? ಏನ್ ಹೇಳ ಜೋರಾಗಿ? ಏನೋ ಅಪರೂಪಕ್ಕೆ ನಮ್ಮ ಏ ಇಲ್ಲ, ಚೆನ್ನಾಗಿ ಮಾಡ್ತಾಳೆ ಚಪಾತಿ ಪಲ್ಯಗಳಾಡ್ತಾರೆ, ಚೆನ್ನಾಗಿ ಮಾಡ್ತಾಳೆ. ಅದ್ ಮಾಡು ಇದ್ ಮಾಡು ಅಂತ ಅವಾಗಿರತ್ತೆ. ಪಿಜ್ಜಾ ಮಾಡ್ಕೊಡ್ಬೇಕು ನಾಳೆ. ಹೋಗಲೇ ನಾಳೆ ಪಿಜ್ಜಾ ಮಾಡ್ತೀವಾ? ನಿಜ ಮಾಡೋಣ ಬಿಡು. ಸಂಡೇ ಮಾಡ್ಕೊಡ್ತಾಳೆ ನಿಮಗೆ ಪಿಜ್ಜಾನೇ. ಸಂಡೇ ಚಿಕನ್ ಮಾಡಬೇಡ ಅಪ್ಪಿ. ಅವಳಿಗೆ ಅಷ್ಟು ಕೊಬ್ಬರಿ ಇರ್ಬೇಕು, ನಾನೇ ಮಾಡಿ. ಓಕೆ, ಸಂಜೆ ಇದು ಸಂಡೇ ನಾನೇ ಮಾಡ್ಕೊಡ್ತೀನಿ, ಚಿಕನ್ ಕೇಳಂಗಿಲ್ಲ. ಚಿಕನ್ ಪಿಜ್ಜಾ ಬೇಕಂದ್ರೆ ಚಿಕನ್ ಪಿಜ್ಜಾನ ತರಲೆಗಳ ನೀವು. ಚಿಕನ್ ಪಿಜ್ಜಾ ಚಂದನಮ್ಮ ಚೆನ್ನಾಗಿರುತ್ತಾ? ಯಾರೋ ಫಸ್ಟ್ ತಿನ್ನಕ್ಕೆ ಇಷ್ಟಪಡ್ತಿಲ್ಲ. ನನಗೆ ಚೀಸ್ ಹಾಕಂಗಿರಲಿಲ್ಲ. ಅವ್ರಿಗೇನೋ ಮೊದಲು ಸ್ಟಾರ್ಟಿಂಗಲ್ಲಿ ನಿಂಗೂ ಏನು ಗೊತ್ತಿರಲಿಲ್ಲ ಟೇಸ್ಟ್ ಅಲ್ವಾ ಅಪ್ಪಯ್ಯ. ಚಿಕನ್ ಈಗಲೂ ಪಿಜ್ಜಾಗೆ ನಾನು ಚೀಸ್ ಹಾಕಿಸ್ಕೊಳಲ್ಲ. ಹಂಗೆ ಪಿಜ್ಜಾನೇ ಅನ್ಸಲ್ಲ ಚೀಸ್ ತಿಂತೀನಿ. ನಿಮ್ಗೆ ಇಷ್ಟ ಇಲ್ಲ?
ಎಂಥದ್ದು ಕಡಲೆ ಬೀಜ ಕಡಲೆ ಬೀಜ ಇಲ್ಲ ಅಪ್ಪಿ ಬಾರಪ್ಪಿ ನೀನವೇ ಜಾಸ್ತಿ ಎಂತ ನಾಚಿಕೆ ಪ್ರಿಯ ಬಾಯಿಲೆ ನಿನ್ ಕಸ ಗುಡ್ಸ್ ಅಮ್ಮ ಇಲ್ಲಿ ಬಾರಮ್ಮ ತೋರ್ಸ್ ಬರಮ್ಮ ಇನ್ನೊಂದ್ಸಲ ಅವ್ರು ಕ್ಲೀನ್ ಆಗಿ ಗುಡ್ಸ್ಬೇಕು ಬಾರೆ ನೀ ಪ್ರಿಯ ಹಿಂಗೂ ಗುಡಿಸ್ತಾರಮ್ಮ ಟ್ಯಾಬ್ಲೆಟ್ ಎಲ್ಲ ಎಲ್ಲಿ ಬಿಡಿಸಿದಿರಲ್ರು ಅಲ್ಲೂ ಅದೇನೋ ಬಿದ್ದೈತ್ ಕಣಮ್ಮ ಕಾಫ್ಲೆಟ್ ಅದು ನೋಡು ಮತ್ತೆ ಹಿಂಗ ಪ್ರಿಯ ಗುಡ್ಸೋದು ಕುತ್ಕೊಂಡ ಕಾಂಪ್ಲಿಮೆಂಟ್ ಹೊಡಿತೀಯ ಅಲ್ಲಿ ಅವಳು ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅಚ್ಚುಕಟ್ಟಾಗಿ ಮಾಡ್ತಾಳೆ ನೀ ಕೆಲಸ ಕರೆಕ್ಟಾಗಿ ಮಾಡಲ್ಲ ಪ್ರಿಯ ಏನು ಬ್ರಿಲಿಯಂಟ್ ಇಲ್ಲ ಸರಿ ನೀನು ಕೆಲಸ ಮಾಡಿದ್ರಲ್ಲೇ ನೀನು ನೀಟಾಗಿ ಮಾಡ್ಬೇಕಲ್ವಾ ಹಾಂ ಹುಟ್ಟು ತರ್ಲೆಗಳಾಯ್ತಿದ್ದೀರಾ ಕಣಪ್ಪಿ ಬರ್ತಾ ಬರ್ತಾ ಹ್ಞೂ ಬಾ ಹೋಗ್ಲಿ ನನ್ನ ಕೈಲಿ ಅಂತ ಬರ್ತೀನಿ ಪ್ರೀತಾ ಚೆನ್ನಾಗಿ ತಿಂದವಳೆ ಕಣ ತಿನ್ನಿ ನೀವು ಚೆನ್ನಾಗಿ ಏನು ತಿಂದಿರ್ತಾಳ ನೀ ಪಾಪ ಎರಡು ಚಪಾತಿ ತಿಂದಿರ ಮೂರು ತಿಂದವಳೆ ತಿನ್ಲಿ ಬೇಡ ನೀನು ಏ ತರ್ಲೆ ಓ ಬಾರಿ ಮೂರು ಬಾಪ ಚಿನಿ ಕೊಟ್ರೆ ಪ್ರೀತಾ ಏನೇ ಬೇಕು ಒಂದು ಅಂತ ತಗೊಳವಾ ನಾನು ಮನ್ಸಿಗೆ ಕೊಟ್ಟಿದ್ದು ನಿಂಗೆ ಏನೇ ಬೇಕು ಮಧ್ಯಾಹ್ನ ಬೇಕು ಬಾ ಚಿನಿ ನಿಂಗೆ ಪ್ರಿಯಾ ಪ್ರೀತಾ ಇಬ್ರು ಬನ್ನಿ ಮತ್ತೆ ನೋಡೋಣ ನನ್ನ ಬಾಯಿಗೆಲ್ಲ ಏನೇನೋ ಅಯ್ಯೋ ಬಾಯಿಗೆಲ್ಲ ಹಾಕ್ತೀನಿ ಬೇಡ ಲೈಟ್ ಏನ್ ತುಟಿ ಮೇಲೆ ಹಾಕೊಂಡೋಳಂತ ಇವಿಯನ್ನ ತುಟಿ ಮೇಲೆ ಹಾಕೋತಾರ ಅವರು ಏಕೆ ಬನ್ನಿ ಅಂತಲ್ಲ ಕೆಂಪಾಗ್ಬೇಕು ಕೆಂಪಲ್ಲ ಹೂ ಬಿತ್ಕೋ ನಾಚ್ಕೋತಾರೆ ನೀವು ಆಡೋ ಅವತಾರಕ್ಕೆ ಇಲ್ದವೇ ಮಾಡ್ಕೊಂಡು ಟೈಮ್ ನೋಡಿ ಅಲ್ಲಿ ಎಷ್ಟು ಅಂತ ಅನಿ ಅಕ್ಕಪಕ್ಕದವ್ರು ಏನಂತಾರ ಹಿಂಗೆ ಕಿರ್ಚಾಡೋದು ಇಷ್ಟೊತ್ತಲ್ಲಿ ಟೈಮ್ ನೋಡಿ ಎಷ್ಟು ಅಂತ ನೋಡು ಮತ್ತೆ ನಿಂಗೆ ಕೊಬ್ಬಲ್ವ ನಿಮ್ಮ ಮಗನೇ ನಿಂಗೆ ತಗೋ ಇಲ್ಲಿ ಇದಂತೂ ತಾಕಿಸ್ಕೊಂಡು ಹೋಗು ಅಪ್ಪಿ ನಿಂಗೆ ಒಂದೇ ಅಯ್ಯೋ ಯಾಕೆ ನಡ್ತಾ ಇದ್ದೀವ ಮಲ್ಕೋಗು ಚಿನ್ನಿ ಥ್ಯಾಂಕ್ಸ್ ಅಪ್ಪಿ ನಾನು ಎತ್ಕೋತೀನಿ ತಗೋ ಇದೊಂದು ತಗೊಳವಾ ಜಾಣ ಮಗ ತಗೊಳವಾ ತಗೊಳವ ಇದೊಂದು ತಗೋ ನಾ ಪ್ರೀತಿಯಿಂದ ಕೊಡ್ತಿರೋದು ಬೇಡ ಅಂತೀಯಲ್ಲ ನಿಂಗೆ ನಿಂತ ಕೊಬ್ಬಿರ್ಬೇಕು ಹೇಳು ಆ ನಾಯಿ ಬರಲ್ವಂತ ನೋಡು ಐಶ್ವರ್ಯ ಕಲಿಬೇಡಿ ಅವಳ ಮುಖಕ್ಕೇನೋ ಹಾಕೊಂಡವಳೆ ಅಂತ ಅದಕ್ಕೆ ಬರೋಣಂತೆ ಆಯ್ತು ಬಿಡು ಹೆಂಗೋ ಗ್ಲೋ ಆಗಲಿ ಬಿಡಮ್ಮ ಅವಳಿಗೆ ಫೇಸ್ ಮಾಡ್ಕೊಳ್ಳಿ ಅದೇನು ಓಕೆ ಫ್ರೆಂಡ್ಸ್ ನಾವು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು